ಹೋರಾಟ ಮಾಡ್ತಾ ಇದೆ. ಜನಗಳೇ ಇದನ್ನ ನಮ್ಗೆ ಸಾಲ್ವ್ ಮಾಡ್ಕೊಳ್ಬೇಕಂತ. ಆ ಸ್ಮಶಾನದ ವಿರೋಧಿಗಳು ಕೂಡ ಇದ್ರ ಮೇಲೆ ದಾಳಿ ಮಾಡಿರ್ಬೋದು ಸರ್. ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಹೇಳ್ಕೊಂಡಿದ್ದೀವಿ ಸರ್. ನಮ್ಮ ಹತ್ರ ಈ ತರ ಹೋಗ್ತಾ ಇದೀವಿ ಅಂತ ಹೇಳ್ಕೊತಾ ಇದೆ ಸರ್. ಇದೊಂದು ಕೇಸ್ ಇದಾವೆ, ಇದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಸರ್. ಎಸ್, ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂದ್ರೆ ಈ ರವಿ ಸಹೋದರ ಹೇಳಿದ್ದು ಯಾರು ಅವರಿಗೆ ಆಗದವರೇ ಮಾಡಿದ್ದಾರೆ ಅಂತ. ಬಸನ ಜಾಗಕ್ಕಾಗಿ ಹೋರಾಡ್ತಿದ್ದ ಅವರೇ ಮಾಡಿರ್ಬೇಕು, ಇಲ್ಲ ಕುಡುಕರ ವಿರುದ್ಧ ಜಗಳ ಮಾಡಿದ್ದ ಅವರು ಮಾಡಿರ್ಬಹುದು ಅಂತ ಹೇಳಿದ್ದ. ಇನ್ನು ವಿಷಯ ತಿಳಿದ ಪೊಲೀಸರು ಆ ಕೂಡಲೇ ಸ್ಪಾಟ್ಗೆ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು. ಅಷ್ಟೇ ಅಲ್ಲ, ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ರು. ಬಾಬಾ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿ ಹಂತಕರ ಸುಳಿವು ಸಿಕ್ಕಿದ್ದು ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧನ ಮಾಡ್ತೀವಿ ಅಂತ ಹೇಳಿದ್ರು. 8:40 ಟೈಮಲ್ಲಿ ಕೌನ್ಸಿಲರ್ ರವಿ ಅಂತ ಇದ್ದಾರೆ, ಅವರು ಮನೆ ಹತ್ರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ರ ಮನೆ ಹೊರಗಡೆ ತಗೊಂಡು ಅವ್ರ ಮನೆ ಹೊರಗಡೆ ಕರ್ಕೊಂಡ್ಬಿಟ್ಟು ಏನೋ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡ್ಬಿಟ್ಟು ಅಲ್ಲಿ ಸ್ಟ್ಯಾಬಿಂಗ್ ಆಗಿರಿದೆ. ಆ ಸ್ಟ್ಯಾಬಿಂಗು ಒಂದು 3 ರಿಂದ 4 ಜನ ಕೂಡಿ ಸ್ಟ್ಯಾಬಿಂಗ್ ಮಾಡಿದ್ದು ಒಂದು ಈ ಘಟನೆ ಆದ ನಂತರ ಇಮಿಡಿಯೇಟ್ ಆಗಿ ಪೊಲೀಸ್ ಇನ್ಫಾರ್ಮೇಶನ್ ಬಂದ ನಂತರ ನಮ್ಮ ಪೊಲೀಸ್ ಇಮಿಡಿಯೇಟ್ ಆಗಿ ಬಂದು ಅವ್ರಿಗೆ ತಗೊಂಬಂದಿದ್ದಾರೆ. ಇಂಜರ್ಡ್ಗೆ ತಗೊಂಬಂದು ಹಾಸ್ಪಿಟಲ್ ಬಂದ ನಂತರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ನಂತರ ಅವ್ರಿಗೆ ಇಮಿಡಿಯೇಟ್ ಆಗಿ ಅವರು ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆ ಬೇಸಿಸ್ ಮೇಲೆ ಇವಾಗ ಒಂದು 103 ಅಂದರೆ ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಇದರೊಳಗೆ ಇರುವಂಥ ಆರೋಪಿಗಳು ಯಾರು ಅಂತ ಸಸ್ಪೆಕ್ಟ್ಸ್ ಅಂತ ನಮಗೆ ತಿಳಿದು ಬಂದಿದೆ. ಆ ಪ್ರಕಾರ ನಾವು ಇಮಿಡಿಯೇಟಿಗೆ ಕೇಸ್ ರಿಜಿಸ್ಟರ್ ಮಾಡಿ ಒಂದು ಆಲ್ರೆಡಿ 2 ತಂಡಗಳನ್ನು ನಾವು ರಚನೆ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಅವ್ರು ಯಾರು ಮಾಡಿದ್ದಾರೆ ಏನೋ ಅಂತ ಅದನ್ನು ಕೂಡ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಪ್ರಾಥಮಿಕ ತನಿಖೆ ಪ್ರಕಾರ ಏನು ರೀಸನ್? ಪ್ರಾಥಮಿಕ ತನಿಖೆ ಅಂತಂದ್ರೆ ಏನು, ಹಿಂದೆ ಒಂದು ಕೇಸ್ ಆಗಿದೆ, ಒಂದು ಸ್ವಲ್ಪ ದಿವಸಗಳ ಹಿಂದೆ ಒಂದು ಕೇಸ್. ಅದರೊಳಗೆ ಏನಂತಂದ್ರೆ ಒಂದು ಹರ್ಟ್ ಕೇಸ್ ಇದೆ. ಅದರಲ್ಲಿ ಒಂದು ವಿಚಾರ ಏನಂದ್ರೆ ಕಾರಿಂದ ಗ್ಲಾಸು ಮತ್ತೆ ಅವ್ರ ಮನೆ ಮೇಲೆ ಒಂದೇನೋ ಕಲ್ಲು ಗಿಲ್ಲು ಬಿಸಾಕಿದ್ದು, ಅದೊಂದು ಕೇಸ್ ಆಗಿದ್ದು. ಆ ಕೇಸಿನಲ್ಲಿರುವಂತ ಆರೋಪಿಗಳು ಇವ್ರ ಜೊತೆಗಿದ್ದಿದ್ರು, ಡಿಸೀಸ್ಡ್ ಅವ್ರ ಜೊತೆಗಿದ್ರು. ಅದಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಇವ್ರದ್ದು ಒಂದು ಗ್ರೌಸ್ ಇತ್ತು. ಅದು ಒಂದು ತಿಳಿದು ಬಂದಿದೆ. ಮತ್ತು ಇನ್ನಷ್ಟು ತನಿಖೆ ನಾವು ಮಾಡಬೇಕಾಗಿದೆ. ಅದು ಫರ್ದರ್ ನಾವು ನಮ್ಮ ಇದು ಕೇಸು ಒಬ್ಬ ಹಿರಿಯ ಅಧಿಕಾರಿ ಅನ್ನೋ ಕೇಸನ್ನು ನಾವು ತನಿಖೆ ಮಾಡಲಿಕ್ಕೆ ಹೇಳಿದ್ದು. DYSP ರ್ಯಾಂಕ್ ಆಫೀಸರ್ ಅದನ್ನು ತನಿಖೆ ಮಾಡ್ತಾರೆ. ಆದಷ್ಟು ಬೇಗ ಇದರಲ್ಲಿ ಯಾರು ಭಾಗವಹಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ. ಕೊಲೆಯಾಗಿ ಕೆಲವೇ ಗಂಟೆಗಳಲ್ಲೇ ಪೊಲೀಸರು ಹಂತಕರು ಯಾರು ಅನ್ನೋದನ್ನ ಪತ್ತೆ ಮಾಡಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಕೊಲೆಗೆ ಏನ್ ಕಾರಣ ಅಂತಲೂ ಸುಳಿ ಕೊಟ್ಟಿದ್ರು. ಅಷ್ಟಕ್ಕೂ ರವಿಯನ್ನ ಕೊಂದಿದ್ ಯಾರು, ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಸಿಕ್ಕಿದ್ದು ಒಂದು ವಿಡಿಯೋ. ಅದೇ ವಿಡಿಯೋ ರವಿಯ ಕಥೆ ಮುಗಿಯುವಂತೆ ಮಾಡಿತ್ತು. ವೈರಲ್ ಆಗ್ತಾ ಇದ್ದ ಹಾಗೆ ಪೊಲೀಸರು ಆ ಗ್ಯಾಂಗ್ ಅನ್ನ ಹಿಡಿದು ತಂದು ಒಳಗೆ ಹಾಕಿದ್ರು. ಆದ್ರೆ ಆ ಹುಡುಗರನ್ನ ಇದೇ ಕೌನ್ಸಿಲರ್ ರವಿ ಹೊರಗೆ ಕರೆ ತಂದ ಅಷ್ಟೇ. ಯಾವಾಗ ಆ ಹುಡುಗರು ಹೊರಗೆ ಬಂದ್ರೋ ಅಲ್ಲೊಬ್ಬ ಕತ್ತಿ ಮಸಿಯೋಕೆ ಶುರು ಮಾಡಿದ್ದ. ರವಿ ಅವರನ್ನ ಬಿಡಿಸಿದ್ದೇ ನನ್ನನ್ನ ಎತ್ತಿಸೋಕೆ ಅಂತ ಅಂದ್ಕೊಂಡ್ಬಿಟ್ಟ. ಇನ್ನು ಸುಮ್ಮನಿದ್ರೆ ಆಗೋದೇ ಇಲ್ಲ ಅಂತ ತಿಳಿದು ರವಿಯನ್ನೇ ಮುಗಿಸೋಕೆ ನಿರ್ಧರಿಸ್ಬಿಟ್ಟ. ಆದ್ರೆ ಅವನ ಸ್ಕೆಚ್ಗೆ ಸಾಥ್ ಕೊಟ್ಟಿದ್ದು ರವಿ ಜೊತೆಯಲ್ಲೇ ಇದ್ದವನು. ಬೈಕ್ ನಲ್ಲಿ ಲಾಂಗ್ ಹಿಡ್ಕೊಂಡು ಬರ್ತಿದ್ದಾರೆ ಪುಂಡರು. ಅವತ್ತು ಜುಲೈ 19ನೇ ತಾರೀಕು ಭಾನುವಾರ. ಹೀಗೆ ಬಂದವರು ಆನೇಕಲ್ನ ಸುತ್ತಮುತ್ತ ಅಬ್ಬರಿಸಿ ಕೆಲವರ ಮೇಲೆ ಹಲ್ಲೆ ಮಾಡಿ ಗಾಡಿಗಳನ್ನು ಜಖಂ ಮಾಡಿದ್ರು. ಅವತ್ತು ಹಲ್ಲೆಗೆ ಒಳಗಾದವರಲ್ಲಿ ಈ ವಿನಯ್ ಕೂಡ ಒಬ್ಬ. ಅವತ್ತು ಈತನನ್ನ ಅಟ್ಟಾಡಿಸಿ ಅವನ ಕೈಗೆ ಹೊಡೆದು ಹಲ್ಲೆ ಮಾಡಿದ್ರು. ಅತಿರೇಕ ಪ್ರದರ್ಶಿಸಿದ್ರು. ಕೇಸ್ ದಾಖಲಾಯಿತು. ಈ ವಿಡಿಯೋಗಳು ವೈರಲ್ ಆಯ್ತು. ಆಗ್ಲೇ ನೋಡಿ ಗೊತ್ತಾಗಿದ್ದು ಅವತ್ತು ಹೀಗೆ ದಾಂಧಲೆ ಮಾಡಿದ್ದು ಇದೇ ಆನೇಕಲ್ನ ಗಂಗಾನ ಹುಡುಗರು ಅಂತ. ಕೂಡಲೇ ಪೊಲೀಸರು ಗಂಗಾ ಮತ್ತು ಮೂವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಹುಡುಗರು ಹಲ್ಲೆ ಮಾಡಿದ್ರಲ್ಲ ವಿನಯ್, ಈತ ಅದೇ ಆನೇಕಲ್ನ JK ಅಲಿಯಾಸ್ ಕಾರ್ತಿಕ್ನ ಹುಡುಗ. ಏನೋ ಕಾರ್ತಿಕ್ ಈ ಹಿಂದೆ 4 ಮರ್ಡರ್ ಮತ್ತು 4 ಹಾಫ್ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ. ಯಾವಾಗ ತನ್ನ ಹುಡುಗ ವಿನಯ್ ಮೇಲೆ ಗಂಗಾ ಅಟ್ಯಾಕ್ ಮಾಡಿದ ಅಂತ ಗೊತ್ತಾಯ್ತೋ ರಿವೆಂಜ್ ತೀರಿಸಿಕೊಳ್ಳಕ್ಕೆ ರೆಡಿ ಆದ. ಜೈಲಿನಲ್ಲಿ ಇದ್ದಿದ್ರಿಂದ ಸುಮ್ಮನಾಗಿ ಬಿಟ್ರು. ಪರಿಸ್ಥಿತಿ ಹೀಗಿರುವಾಗ್ಲೇ ಆನೇಕಲ್ನ ಪುರಸಭೆ ಸದಸ್ಯ ಸ್ಕ್ರಾಪ್ ರವಿ ಗಂಗಾ ಮತ್ತು ಇನ್ನು 3 ಜೈಲಿನಿಂದ ಬಿಡಿಸ್ಕೊಂಡ್ ಬಂದ್ಬಿಟ್ಟ. ಇದೇ ನೋಡಿ ರವಿ ತನ್ನ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ಮತ್ತು ಕೊನೆಯ ತಪ್ಪು.
ಯಾವಾಗ ರವಿ ಗಂಗನನ್ನ ಹೊರಗೆ ಕರೆದುಕೊಂಡು ಬಂದ ಆತ ಜೆಕೆ ಅಲಿಯಾಸ್ ಕಾರ್ತಿಕ್ಗೆ ರವಿ ಗಂಗನನ್ನ ಹೊರಗೆ ತಂದಿದ್ದೆ ನನ್ನನ್ನ ಮುಗಿಸೋಕೆ ಅಂತ ಅಂದ್ಕೊಂಡ್ಬಿಟ್ಟ. ಗಂಗನ ಮೇಲಿದ್ದ ಜೆಕೆಯ ದ್ವೇಷ ರವಿ ಕಡೆಗೆ ಶಿಫ್ಟ್ ಆಗತ್ತೆ. ಗಂಗ ಇಷ್ಟು ಬೆರೆಯೋಕೆ ರವಿನೇ ಬ್ಯಾಕ್ ಬೋನ್. ಅವನನ್ನ ಮುಗಿಸಿ ಬಿಟ್ರೆ ಗಂಗಾ ಸೈಲೆಂಟ್ ಆಗ್ತಾನೆ ಅಂತ ತಿಳಿದು ರವಿಗೆ ಜೆಕೆ ಸ್ಕೆಚ್ ಹಾಕ್ತಾನೆ. ಆದ್ರೆ ರವಿಗೆ ಸ್ಕೆಚ್ ರೆಡಿ ಆಗ್ತಿರುವಾಗ್ಲೇ ಜೆಕೆಗೆ ಸಹಾಯ ಮಾಡೋದು ರವಿಯ ಜೊತೆಯಲ್ಲೇ ಕುಡಿದು ತಿಂದು ಮಾಡಿದ್ದ ಈ ಸಂತೋಷ.